विष्णोर्नुकं वीर्याणि प्रवोचं यः पार्थिवानि विममे रजागुंसि यो अस्कभायदुत्तरगुम् सधस्तं विचक्रमाणस्त्रेधोरुगायो विष्णोरराटमसि विष्णोः पृष्ठमसि विष्णो स्नप्रेस्थो विष्णो स्यूरसि विष्णोर्ध्रुवमसि वैष्णवमसि विष्णवे त्वा श्रीगुरुभ्यो नमः हरि ओಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರ್ಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಸಂತೋಷ, ಸಂಭ್ರಮ, ಸಡಗರ ಎಲ್ಲವನ್ನ ಹೊತ್ತಿ ತಂದಿರತಕ್ಕಂಥ ಗುರು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬಂದು ಈಗಾಗಲೇ ಒಂದು ತಿಂಗಳಾಯ್ತು. ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಒಂದು ತಿಂಗಳು ಬೇಕಾಗುತ್ತೆ. ಗುರು ಬಂದು ನಿಮ್ಮ ರಾಶಿಗೆ ಗೋಚಾರದಲ್ಲಿ 9ನೇ ಮನೆ ಫಲ ಕೊಡ್ಲಿಕ್ಕೆ ಒಂದು ತಿಂಗಳು ಬೇಕಾಗುತ್ತೆ. ಜುಲೈ ತಿಂಗಳಿಂದ ನಿಮಗೆ ಪರಿಪೂರ್ಣ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಒಂದು ಹಂತಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರತಕ್ಕಂಥ ದಿನಗಳು ಪ್ರಾರಂಭ ಆಗುತ್ತೆ. ಸರಿ, ಗುರು ಒಂದೇ ಮಾಸ ಭವಿಷ್ಯ ಅಲ್ಲ, ಸೂರ್ಯ, ಕುಜ, ಬುಧ, ಶುಕ್ರ ಈ ಗ್ರಹಗಳ ಗೋಚಾರವನ್ನು ಕೂಡ ನಾವಿದರಲ್ಲಿ ವಿಶೇಷವಾಗಿ ತಗೊಳ್ತೀವಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಹೇಗಿದೆ, ಜುಲೈ ತಿಂಗಳು ಅಂತಂದ್ರೆ, ಮೊದಲನೇದಾಗಿ ಜುಲೈ 4ನೇ ತಾರೀಕು ಶುಕ್ರ ತನ್ನ ಶತ್ರುವಿನ ಮನೆಗೆ ಪ್ರವೇಶವಾಗ್ತಾರೆ. ಅಂತಂದ್ರೆ ನಿಮ್ಮ ರಾಶಿಯಿಂದ 10ನೇ ಮನೆಗೆ ಶುಕ್ರ ಬರ್ತಾರೆ, 9ನೇ ಮನೆಯಿಂದ 10ನೇ ಮನೆಗೆ ಬರ್ತಾರೆ. ಇದೊಂದು ನೆಗೆಟಿವ್ ಸಮಯ ಅಂತ ಹೇಳ್ಬೋದು. ಶುಕ್ರ ನಿಮಗೆ ಬಲಾಢ್ಯನಾಗಿಲ್ಲ. ಹಾಗಾಗಿ ಸಪ್ತಮಾಧಿಪತಿ ಹಾಗೂ ವ್ಯಯಸ್ಥಾನಾಧಿಪತಿ. ಸಪ್ತಮ ಸ್ಥಾನ ಅಂದ್ರೆ ವಿವಾಹ ಸ್ಥಾನ, ವ್ಯಯಸ್ಥಾನ ಅಂತಂದ್ರೆ ಖರ್ಚು, ಮತ್ತೆ ಅಯನ ಶಯನ ಭೋಗ, ಮತ್ತೆ ಲಾಸು ಇವೆಲ್ಲವನ್ನ ನಾವು ಅದರಲ್ಲಿ ತಗೊಳ್ತೀವಿ. ಹಾಗಾಗಿ ಶುಕ್ರ ಯಾವಾಗ 4ನೇ ತಾರೀಕು ಶತ್ರುವಿನ ಮನೆಗೆ ಬರ್ತಾರೋ ಅಲ್ಲಿಗೇನಾಯ್ತು, ಹೆಚ್ಚು ಖರ್ಚಿನಿಂದ ಕೂಡಿರ್ತಕ್ಕಂಥ ಮಾಸ ಮೊದಲನೇದು. ಎರಡನೇದು, ಯಾವುದೇ ಶುಭ ಕಾರ್ಯಕ್ಕೆ ಉಪಯೋಗ ಇಲ್ಲ. ಎಕ್ಸಾಂಪಲ್ 7ನೇ ಸ್ಥಾನ ಅಂದ್ರೆ ವಿವಾಹ ಸ್ಥಾನ, ಹೌಸ್ ಆಫ್ ಮ್ಯಾರೇಜ್ ಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಶುಕ್ರ ಶತ್ರು ಮನೆಗೆ ಬಂದಾಗ ನಿಮ್ಗೆ ವಿವಾಹ ಆಗಲಿ, ಗೃಹ ಪ್ರವೇಶ, ನಾಮಕರಣ ಇತ್ಯಾದಿ ಯಾವುದೇ ಶುಭ ಕಾರ್ಯಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಜೊತೆಗೆ ವಾಹನ ಖರೀದಿಗೆ ಈ ಮಾಸ ಅಲ್ವೇ ಅಲ್ಲ ವೃಶ್ಚಿಕ ರಾಶಿಯವರಿಗೆ. ಯಾಕಂದ್ರೆ ವಾಹನ ಕಾರಕನೇ ಶುಕ್ರ, ಡಿಸೈರ್ಸ್ಗೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಯಾವಾಗ ಬಲಹೀನನಾಗಿರ್ತಾನೋ, ಹಾಗಾಗಿ ಈ ತಿಂಗಳು ಪೂರ್ತಿ ನಿಮ್ಗೆ ಈ ಯೋಗ ಇಲ್ಲ. ವಾಹನದಿಂದ ಸಂಪಾದನೆ ಆಗ್ಬೋದು, ಅಥವಾ ವಾಹನಕ್ಕೆ ಸಂಬಂಧಪಟ್ಟಂತ ಖರೀದಿ ಆಗಬಹುದು, ಅಥವಾ ಮಾರಾಟ ಆಗ್ಬೋದು, ಅಥವಾ ಸಿನಿಮಾ ನಟ ನಟಿಯರಾಗ್ಬೋದು, ಆರ್ಕಿಟೆಕ್ಟ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಅಥವಾ ಬ್ಯೂಟಿ ರಿಲೇಟೆಡ್ ಆಗ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಆಷಾಢ ಮಾಸ 15ನೇ ತಾರೀಕು ಶುರುವಾಗುತ್ತೆ, ಜುಲೈ 15. ಅದ್ರ ಜೊತೆಗೆ ಈ ತಿಂಗಳು ಪೂರ್ತಿ ಶುಕ್ರ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಯಾವ ಕಾರಣಕ್ಕೂ ಈ ಒಂದು ಬಲವಾದಂತ ನಿರ್ಧಾರಗಳನ್ನ ಈ ವಿಚಾರದಲ್ಲಿ ತಗೊಳಕ್ ಹೋಗ್ಬೇಡಿ. ಶುಕ್ರ ಬಲಹೀನನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಂಗಳವಾರ, ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ಕುಂಕುಮ ಅರ್ಚನೆ ಮಾಡಿಸಿ, ಪ್ರತಿನಿತ್ಯ ಕುಂಕುಮವನ್ನು ಇಟ್ಕೊಳ್ಳಿ. ದೇವಿ ಸ್ತುತಿಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿ ಅಥವಾ ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಆಗ್ಲೇ ಹೇಳಿದ್ರೆ ನಾನು ಗೋಚಾರ ಅಂದ್ರೆ ಕೇವಲ ಗುರು ಶನಿ ಮಾತ್ರ ಅಲ್ಲ, ಶುಕ್ರ, ಬುಧ, ಸೂರ್ಯ ಈ ಗ್ರಹಗಳೆಲ್ಲರೂ ಸೇರ್ತಾರೆ, ಕುಜ ಸಮೇತವಾಗಿ ಎಲ್ಲರೂ ಸೇರ್ತಾರೆ. ಇನ್ನು 7ನೇ ತಾರೀಕು ಬುಧ ಭಾಗ್ಯಸ್ಥಾನದಿಂದ ವಕ್ರಿಯಾಗಿ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಹೋಗ್ತಾರೆ. ಭಾಗ್ಯಸ್ಥಾನದಲ್ಲಿದ್ರೂ ಕೂಡ ಸ್ವಕ್ಷೇತ್ರದ ಫಲ ಅನ್ನೋದು ಸ್ವಲ್ಪ ಬಲವಾಗಿರುತ್ತೆ. ಹಾಗಾಗಿ ಯಾರ್ಯಾರು ವ್ಯಾಪಾರಸ್ಥರು ಇರ್ತಿರೋ ಅಂಥವ್ರಿಗೆಲ್ಲ ಒಂದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ವ್ಯಾಪಾರ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಮೋರ್ ದೆನ್ ಆವರೇಜ್, ಅಬೋ ಆವರೇಜ್ ಅಂತ ಹೇಳ್ಬೋದು. ಆ ತರದ ಒಂದು ವ್ಯಾಪಾರ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ. ವಿದ್ಯೆ, ವ್ಯಾಪಾರ, ಬುದ್ಧಿ ಈ ಮೂರು ಕೂಡ ಚೆನ್ನಾಗಿರುತ್ತೆ. ಮೇಲಾಗಿ ಲಾಭಸ್ಥಾನಾಧಿಪತಿಯಾದ್ರಿಂದ ಲಾಭ ಬರುತ್ತೆ, ಆದ್ರೆ ಖರ್ಚಾಗ್ಬಿಡುತ್ತೆ. ದುಡ್ಡು ಇಲ್ಲಲ್ಲ, ಈ ತಿಂಗಳು ಖರ್ಚಿನ ಮಾಸ ನಿಮ್ಗೆ. ಗುರುಬಲ ಬಂದಿದೆಯಲ್ಲ ಗುರುಗಳೇ, ದುಡ್ಡು ಬರ್ಬೇಕಲ್ಲ. ಹೌದು, ಗುರುಬಲ ಬಂದಿದೆ, ದುಡ್ಡು ಬರುತ್ತೆ, ಸಂಪಾದನೆ ಆಗುತ್ತೆ, ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ತೀರಾ. ಬಟ್ ಬಂದಂತ ಹಣ ನಿಮಗೆ ಖರ್ಚಾಗುತ್ತೆ. ಒಂದೇನೋ ಒಂದು EMI ಕಟ್ಟು, ಒಂದು ಬಡ್ಡಿ ಕಟ್ಟು, ಒಂದು ಸಾಲ ತೀರಿಸು, ಅಥವಾ ಮಕ್ಕಳು ಖರ್ಚು ಮಾಡು, ಮನೆಯವ್ರಿಗೆ ಖರ್ಚು ಮಾಡು, ಈ ತರದ್ ಏನೋ ಒಂದು ಪ್ಲಾನಿಂಗ್ ಅಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೆ. ಉಳಿಯೋದಕ್ಕೆ ಬಹಳ ಕಠಿಣ, ಬಹಳ ಶ್ರಮ ಇರುತ್ತೆ. ಹಾಗಂತ ಬುಧನಿಗೇನು ಪರಿಹಾರಗಳು ಬೇಕಿಲ್ಲ. ಇನ್ನು ಸೂರ್ಯ 16ನೇ ತಾರೀಕು, ಜುಲೈ 16ನೇ ತಾರೀಕು ಸೂರ್ಯ ಬಂದು ಅಷ್ಟಮ ಸ್ಥಾನದಿಂದ ನವಮ ಸ್ಥಾನಕ್ಕೆ ಬರ್ತಾರೆ. ಸೂರ್ಯ ಭಾಗ್ಯ ಸ್ಥಾನಕ್ಕೆ ಬರ್ತಾರೆ. ನಿಮ್ಗೆ ದಶಮ ಸ್ಥಾನಾಧಿಪತಿ ಆದ್ರಿಂದ ಉದ್ಯೋಗ ವಿಚಾರದಲ್ಲಿ ನಿಮ್ಗೆ ಬಲಿಷ್ಠವಾದಂತ ಫಲ ಸಿಗುತ್ತೆ. ನಿರಂತರ ಸ್ಟೆಬಿಲಿಟಿ ಅನ್ನುವಂತ ಸಿಕ್ಲಿಕ್ಕೆ ಹೋಗುತ್ತೆ. ಜೊತೆಗೆ ಉದ್ಯೋಗದ ಬದಲಾವಣೆಯನ್ನು ಮಾಡಬೇಕಾದ್ರೆ ನಿಮ್ಗೆ ಒಳ್ಳೆಯ ಸಮಯ. ಪ್ರಾರಂಭ ಮಾಡಿ, ಈ ತಿಂಗಳು ಬದಲಾವಣೆ ಮಾಡಬೇಡಿ, ಪ್ರಾರಂಭ ಮಾಡಿ. ಉದ್ಯೋಗದಲ್ಲಿ ಇಂಟರ್ಚೇಂಜ್ ಆಗ್ಬೋದು, ಅಥವಾ ಪ್ರಮೋಷನ್, ಇನ್ಕ್ರಿಮೆಂಟ್ ಆಗ್ಬೋದು. ಓವರಾಲ್ ನೋಡ್ಬೇಕಾದ್ರೆ ವೃಶ್ಚಿಕ ರಾಶಿಯವರಿಗೆ ದಶಮ ಸ್ಥಾನಾಧಿಪತಿ ಭಾಗ್ಯ ಸ್ಥಾನಕ್ಕೆ ಬರುವಂತದ್ದೇ ಒಂದು ವಿಶೇಷ.
ಜೊತೆಗೆ ಯಾರು ಇರ್ತಾರೆ? ಗುರು ಇರ್ತಾರೆ. 9ನೇ ಮನೆ ಸೂರ್ಯ, 9ನೇ ಮನೆ ಗುರು. ಏನ್ ಫಲ ಅಂತ ಹೇಳ್ತೀನಿ ನಾನು ನಿಮ್ಗೆ. ಹಾಗಾಗಿ ಗುರು ಸೂರ್ಯರ ಫಲವೊಂದು ಬಾಕಿ ಇಡ್ತೀನಿ ನಾನು. ಉಳಿದೆಲ್ಲ ಫಲಗಳನ್ನ ಹೇಳ್ತಾ ಬರ್ತೀನಿ. ಜೊತೆಗೆ ಏನಪ್ಪಾ ಅಂದ್ರೆ ಸಪ್ತಮ ಸ್ಥಾನದಲ್ಲಿ ಕುಜ ಬಂದು ಕುತ್ಕೊಂಡಿದ್ದಾರೆ. ಕುಜ ನಿಮ್ಗೆ ನಿರಂತರವಾಗಿ ತಿಂಗಳು ಪೂರ್ತಿ 7ನೇ ಮನೆಯಲ್ಲಿ ಸ್ವಲ್ಪ ಅಗ್ರೆಸಿವ್ನೆಸ್, ತಾತ್ಕಾಲಿಕ ಕುಜ ದೋಷ, ಈ ಅಗ್ರೆಸಿವ್ನೆಸ್ ಇಂದ ಕೋಪ ಬರೋದು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಇದೆಲ್ಲ ನಿಮ್ಗೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೂ ಕೂಡ ನೋಡಿ, ಬುಧ ನಿಮ್ಗೆ 8ನೇ ಮನೆಗೆ ಬಂದ್ರೆ ಆಕ್ಚುಲ್ ಆಗಿ 8ನೇ ಮನೆ ಕೆಟ್ಟ ಸ್ಥಾನನೇ ಅದೊಂದು ಪಾಪ ಸ್ಥಾನನೇ. ಅದೊಂದು ಪಾಪ ಸ್ಥಾನದಲ್ಲಿ ಬುಧ ಇರ್ತಕ್ಕಂಥದ್ದು ನ್ಯೂಟ್ರಲ್ ಸಿಸ್ಟಮ್. ಯಾಕಂದ್ರೆ ಬುಧ ಬಂದು ಪಾಪಗ್ರಹ ಜೊತೆಗೆ ಸೇರಿದ್ರೆ ಪಾಪ ಫಲ, ಪುಣ್ಯಗ್ರಹ ಜೊತೆಗೆ ಸೇರಿದ್ರೆ ಪುಣ್ಯ ಫಲ. ಪುಣ್ಯ ಅಂದ್ರೆ ಶುಭ ಗ್ರಹ. ಆಯ್ತಾ? ಈಗೇನಾಯ್ತು, 10ನೇ ತಾರೀಕು ಬುಧ ಜಯಂತಿ ಇದೆ. ಅವತ್ತಿನ ದಿನ ಬುಧನ ದೇವಸ್ಥಾನಕ್ಕೆ ಹೋಗಿ, ಬುಧ ಅಂದ್ರೆ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿಸಿ ಬುಧನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಮೇಲೆ ಗುರು ಬಲ ನಿಮಗೆ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಇನ್ನಷ್ಟು ಗುರು ಅಭಿವೃದ್ಧಿಯನ್ನು ಮಾಡ್ಕೋಬೇಕು, ಗುರುವಿನ ಸ್ಟ್ರಾಂಗಸ್ ಇನ್ನು ಬೇಕು ಅಂತಂದ್ರೆ 29ನೇ ತಾರೀಕು ಗುರು ಪೌರ್ಣಮಿ ಇದೆ. ಅವತ್ತಿನ ದಿನ ನೀವು ಗುರು ಪೌರ್ಣಮಿ ದಿನ ಗುರುಗಳ ದರ್ಶನ ಮಾಡಿ ಪೂಜೆ ಆಚರಣೆ ಇತ್ಯಾದಿಗಳು ಮಾಡ್ಕೊಂತಕ್ಕಂಥದ್ದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ತೃತೀಯ ಮತ್ತು ಚತುರ್ಥ ಭಾವ ಅಂದ್ರೆ ಸುಖ, ಮಾತೃ ಹಾಗೂ ಧೈರ್ಯ ಸ್ಥಾನ, ಈ 3 ಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶನಿ ಪಂಚಮದಲ್ಲಿ ಕುತ್ಕೊಂಡಿದ್ದಾರೆ. ಪಂಚಮ ಶನಿ ಪ್ರಭಾವದಲ್ಲಿ ನೀವು ಈಗಾಗಲೇ ಇದ್ದೀರಾ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಪರಮಾತ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಬಲಿಷ್ಠವಾಗಿದ್ರೆ ಪಂಚಮ ಶನಿ ಅಪ್ಲಿಕೇಬಲ್ ಆಗಲ್ಲ. ಇಲ್ಲ ಅವರು ಜನ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲೋ, ಶತ್ರುವಿನ ಮನೆಯಲ್ಲೋ, ಅಸ್ತಂಗತನೋ ಅಥವಾ ವಕ್ರಿನೋ ಅಥವಾ ಈ ತರದ್ದು ಏನಾದ್ರೂ ಇತ್ತು ಅಂತಂದ್ರೆ ಮಾತ್ರ ನಿಮ್ಗೆ ಒಂದ್ ಸ್ವಲ್ಪ ನೆಗೆಟಿವಿಟಿ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ಪಂಚಮ ಶನಿ ಪ್ರಭಾವ. ಅದು ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಶನಿಯ ಪರ್ಸೆಂಟೇಜ್ ಔಟ್ ಆಫ್ 100 ಗೆ ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಪ್ಲಸ್ ಶನಿ ಯಾವ ಸ್ಥಾನದಲ್ಲಿದ್ದಾರೆ, ಎಷ್ಟು ಡಿಗ್ರಿಯಲ್ಲಿ ಇದ್ದಾರೆ, ಏನಾಗಿದ್ದಾರೆ, ವಕ್ರಿಯಾಗಿದ್ದಾರೆ, ಅಸ್ತನಾಗಿದ್ದಾರೆ ಅಂತೆಲ್ಲ ನೀವು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ. ಇನ್ನು ದಶಮ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು, ಕೇತು ಒಳ್ಳೆ ಫಲವೇ. ಚತುರ್ಥ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು ಏನ್ ದೊಡ್ಡ ಸಮಸ್ಯೆ ಏನಿಲ್ಲ, ಅದು ಕೂಡ ನಿಮ್ಗೆ ಬ್ಯಾಲೆನ್ಸ್ಡ್ ಆಗ್ಬಿಡುತ್ತೆ. ಸರಿ, 9ನೇ ಮನೆಯಲ್ಲಿ ಗುರು ಇದ್ದಾಗ ಏನ್ ಫಲ ಅಂತಂದ್ರೆ ಅದಕ್ಕೊಂದು ಸ್ತೋತ್ರ ಹೇಳುತ್ತೆ. ಗುರು ಮತ್ತೆ ಸೂರ್ಯ ಎರಡು ಬಾಕಿ ಉಳಿಸ್ಕೊಂಡಿದ್ದೀನಿ, ಎರಡು ಹೇಳ್ಬಿಡ್ತೀನಿ. ನರಪತೆ ಸಚಿವ ಸುಕೃತಿ ಕೃತಿ ಸಕಲ ಶಾಸ್ತ್ರ ಕಲಾಕಲನಾದರ ವೃತಕರೋ ಹಿನರೋ ದ್ವಿಜತತ್ಪರ ಸುರಪರೋಧಸಿ ವೈ ತಪಸಿಸ್ಥ್ಯತೆ ಅಂತ ಹೇಳಿ ಸ್ತೋತ್ರ ಹೇಳುತ್ತೆ. ಒಂದು ವಾಕ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಗುರುವು ಗೋಚಾರದಲ್ಲಿ ನವಮ ಸ್ಥಾನಕ್ಕೆ, ಭಾಗ್ಯ ಸ್ಥಾನಕ್ಕೆ ಬಂದು ಕರ್ಕಕ್ಕೆ ಬಂದು ಉಚ್ಚಸ್ಥಾನವಾಗುವುದರಿಂದ ಒಳ್ಳೆಯ ಒಂದು ಅಧಿಕಾರ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ. ಅದು ಒಂದು ಗವರ್ಮೆಂಟ್ ಅಧಿಕಾರ ಆಗ್ಬೋದು, ಅಥವಾ ಪ್ರೈವೇಟ್ ಆಗ್ಬೋದು, ಅಥವಾ ನಿಮ್ ಬಿಸ್ನೆಸ್ ಅಲ್ಲಿ ಒಂದು ಒಳ್ಳೆ ಸಿಇಒ ಪೋಸ್ಟ್ ಅಥವಾ ಒಂದು MD-ನೋ ಈ ತರದ್ದೇನೋ ಒಂದು ಚೇರ್ಪರ್ಸನ್ ಈ ತರದ್ ಆಗುವಂಥದ್ದು. ಸತ್ಕರ್ಮ ನಿರತ ಅಂದ್ರೆ ಕರ್ಮ ಅಂತಂದ್ರೆ ಕೆಲಸ, ಸತ್ಕರ್ಮ ಅಂತಂದ್ರೆ ಒಳ್ಳೆ ಕೆಲಸದಲ್ಲಿ ನಿರತರಾಗಿರ್ತೀರಾ. ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತೀರಾ. ಆಗಿನ ಕಾಲದಲ್ಲಿ ಶಾಸ್ತ್ರ ಅಂದ್ರೆ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಂತ ತಗೊಳ್ಳಿ ನಾವು. ಕಲಾ ವಿಶಾರದ, ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ಸಿಗುತ್ತೆ. ವ್ರತಾಚರಣೆಗಳು, ಏನಾದ್ರೂ ಒಂದು ಸಾಧನೆ, ಏನಾದ್ರು ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಅದನ್ನ ಗೋಲ್ ರೀಚ್ ಮಾಡೋವರೆಗೂ ನೀವು ನಿದ್ರೆ ಮಾಡೋದಿಲ್ಲ. ಆಮೇಲೆ ಹೆಚ್ಚೆಚ್ಚು ದೇವಾಲಯಗಳ ದರ್ಶನ ಮಾಡುವಂಥದ್ದು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಆಗುವಂಥದ್ದು ಗುರುವಿಂದ. ಅಂದ್ರೆ ಈ ತಿಂಗಳ ಸಂತಾನ ಚೆನ್ನಾಗಿಲ್ಲ ಬಿಡಿ, ಬರೋ ತಿಂಗಳಿಂದ ನೋಡ್ಕೊಳ್ಳೋಣ. ಯಾಕಂದ್ರೆ ಆಷಾಢ ಮಾಸ ಬಂದು ಸಂತಾನಕ್ಕೆ ಯಾರು ಪ್ರಯತ್ನ ಪಡೋದು ಬೇಡ. ಈಗಾಗಲೇ ನಾನು ಹೇಳಿದಂಗೆ ಗುರು ಮತ್ತೆ ಸೂರ್ಯ ಇಬ್ರು ಕೂಡ ಒಟ್ಟಿಗೆ 9ನೇ ಮನೆಗೆ ಬಂದು ಕೂತ್ಕೊಂಡಾಗ ಏನೇನ್ ಫಲ ವಿಶೇಷವಾಗಿರುತ್ತೆ ಅಂತಂದ್ರೆ, ನಿಮಗ್ ತಿಳಿದಿರ್ಲಿ, ಪಂಚಮಂ ನವಮಂ ಚೈವ ವಿಶೇಷ ಧನ ಮುಚ್ಯತೆ. ಹೀಗೆ ಅಂದ್ರೆ 5 ಮತ್ತೆ 9ನೇ ಸ್ಥಾನಗಳನ್ನ ವಿಶೇಷ ಧನಸ್ಥಾನ ಅಂತ ಕೂಡ ಕರಿತೀವಿ. ಧನಸ್ಥಾನ 2ನೇ ಮನೆನೆ, ವಿಶೇಷ ಧನಸ್ಥಾನ ಅಂದ್ರೆ ಅದು ಒಂದು 2 ಪೋರ್ಟ್ಫೋಲಿಯೋ ಎಕ್ಸ್ಟ್ರಾ ಇರುತ್ತೆ. ಸರಿ, ಹಾಗಾದ್ರೆ ಏನ್ ಹೇಳುತ್ತೆ? ಧರ್ಮ ಕರ್ಮ ವಿರತಶ್ಚ ಸನ್ಮತಿ ಪುತ್ರ ಮಿತ್ರಜ ಸುಖಾನ್ವಿತ ಮಾತೃವರ್ಗ ವಿಷಮೋ ಭವೇ ನರಸ್ತ್ರಿಕೋಣ ಭವನೆ ದಿವಾಮಣೌಚ ಅಂತ ಹೇಳಿ ಹೇಳುತ್ತೆ. ಏನು, 9ನೇ ಮನೆಯಲ್ಲಿ ಸೂರ್ಯನಿದ್ದರೆ ಧರ್ಮ ಕರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಒಳ್ಳೇದನ್ನು ಮಾಡಬೇಕು, ಒಳ್ಳೇದನ್ನು ಬಯಸ್ಬೇಕು, ಒಳ್ಳೇದೇ ಆಗ್ಬೇಕು, ಈ ತರ ಒಳ್ಳೇದು ಅನ್ನುವಂಥ ಜಪ ನಿಮ್ಮಲ್ಲಿ ಇರುತ್ತೆ. ಕುಟುಂಬದಲ್ಲಿ ಸಂತೋಷ, ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಚಿಕ್ಕದಾಗಿ ಪರಿವರ್ತನೆ ಮಾಡಿಕೊಂಡು ಆ ಸಮಸ್ಯೆಗಳನ್ನು ನಿವೃತ್ತಿ ಮಾಡ್ಕೊಳ್ಳೋದು, ವಿಶ್ವವನ್ನ ಗೆಲ್ಲುವಂತಹ ಶಕ್ತಿ ಬರೋದು, ಸೋಂಬೇರಿತನ ದೂರ ಆಗೋದು, ಲವಲವಿಕೆ ಜಾಸ್ತಿ ಆಗೋದು, ಹಠ ಬಿಟ್ಟು ಒಂಥರ ನಿಮ್ಮ ಗ್ರಜ್ ಅನ್ನ ಬಿಟ್ಟು, ಆಟಿಟ್ಯೂಡ್ ಅನ್ನ ಬಿಟ್ಟು ಡೌನ್ ಟು ಅರ್ತ್ ಆಗಿ ನೀವು ಕೆಲಸ ಮಾಡುವಂಥದ್ದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸನ್ಮತಿ ಅಂದ್ರೆ ಮತಿ ಅಂದ್ರೆ ಬುದ್ಧಿ, ಒಳ್ಳೆಯ ಬುದ್ಧಿ ಇರತಕ್ಕಂಥ ವ್ಯಕ್ತಿಗಳಾಗಿ ಮಕ್ಕಳು ಮೊಮ್ಮಕ್ಕಳಿಂದ ಒಳ್ಳೆ ಸುಖ ಸಿಗುತ್ತೆ. ಮಾತೃವರ್ಗದೊಡನೆ ವೈಮನಸ್ಯವು ಕೂಡ ನಿಮಗೆ ದೂರವಾಗುವಂತ ಸಾಧ್ಯತೆ. ಮಾತೃವರ್ಗ ಅಂದ್ರೆ ತಾಯಿ ಮಾತ್ರ ಅಲ್ಲ, ತಾಯಿಯ ತಂದೆ ತಾಯಿ ಅಥವಾ ಅಂದ್ರೆ ನಿಮ್ಗೆ ಅಜ್ಜಿ ತಾತ ಅಥವಾ ಸೋದರ ಮಾವ ಸೋದರತೆ, ಹೀಗೆ
ಯಾವ್ದಾದ್ರು ವೈಮನಸ್ಯಗಳಿದ್ರು ಕೂಡ ದೂರ ಆಗುತ್ತೆ. ಅದೆಲ್ಲ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ. ನೋಡಿ, ಸೂರ್ಯ ಅನ್ನೋದು ಅಗ್ನಿ ತತ್ವ, ಗುರು ಅನ್ನೋದು ನಮಗೆ ವಿಶೇಷವಾದಂಥ ಬಲ ಕೊಡುವಂಥ ಗ್ರಹ, ಧನಕಾರಕ, ಸಂತಾನಕಾರಕ, ಶುಭ ಕಾರ್ಯಕ್ಕೆ ಅಧಿಪತಿ. ಗುರು ಇಲ್ಲ ಅಂದ್ರೆ ಸರ್ವಸ್ವವೂ ಇಲ್ಲ ಬಿಡಿ. ಗುರುನೇ ನಮಗೆ ಬಲ, ಗುರುನೇ ನಮಗೆ ಫಲ, ಎರಡೂ ಕೂಡ ಗುರುನೇ. ಆದ್ರಿಂದ ನೀವೇನು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನೀವು ಧೈರ್ಯವಾಗಿರ್ಬೋದು. ಅದಂತೂ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ನಾನು. ಅಂಡ್ ಮೋರೋವರ್ ಏನಪ್ಪಾ ಅಂತಂದ್ರೆ, ಪ್ರಸಿದ್ಧವಾಗಿರ್ತಕ್ಕಂಥ ಎನರ್ಜಿ ಅನ್ನುವಂಥದ್ದು ನಿಮ್ಗೆ ಸಿಗದೆ ಸೂರ್ಯನಿಂದ ಮತ್ತೆ ಗುರುವಿನಿಂದ. ಸೂರ್ಯನಿಂದ ಬಿಸಿಲು ಬಂದ್ರೆ ಆ ಬಿಸಿಲಿಂದ ನಮಗೆ ಊತ ಉತ್ಪತ್ತಿ ಆಗುತ್ತೆ. ಅಂದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯು ಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ, ಪಾಪೇಭ್ಯೋ ರಕ್ಷಂತಾಂ, ಪಾಪಗಳಿಂದ ನಮ್ಮನ್ನು ರಕ್ಷಣೆ ಮಾಡು, ಅದನ್ನು ಬಹಳ ವಿಶೇಷವಾಗಿ ಹೇಳುತ್ತೆ. ಹಾಗೆ ನಮಗೆ ಆಹಾರ ತಯಾರಿಕೆ ಆಗುವಂತ ಸೂರ್ಯನಿಂದ. ಆ ಆಹಾರ ನಮ್ಮ ಬಾಯಿಗೆ ಸೇರ್ಬೇಕಂದ್ರೆ ಗುರುಫಲ ಬೇಕು. ಹಿಂದಿನ ಕಾಲದಿಂದ ಈಗೇನೋ ನಾವು ದುಡ್ಡು ಉಪಯೋಗಿಸ್ತಾ ಇದೀವಿ, ಹಿಂದಿನ ಕಾಲದಲ್ಲಿ ನಾಣ್ಯಗಳು ಉಪಯೋಗಿಸ್ತಾ ಇದ್ವಿ. ಅದರಿಂದ ಬಂಗಾರ, ಬೆಳ್ಳಿ ಕಾಯಿನ್ಗಳು, ಅದಕ್ಕೂ ಹಿಂದೆ ಒಂದು ವಸ್ತುವನ್ನು ಕೊಟ್ಟು ಒಂದು ವಸ್ತು ತಗೋತಾ ಇದ್ವಿ. ಅಂದ್ರೆ ಒಂದು ವಸ್ತುವನ್ನು ಕೊಡ್ಬೇಕಂದ್ರೆ ಸೂರ್ಯ, ಆ ವಸ್ತುವನ್ನ ತಗೋಬೇಕಾದ್ರೆ ನಮಗ ಅನಿಸಿದ ವಸ್ತು ಅಥವಾ ನಮಗೆ ಬಯಕೆ ಆಗಿರ್ತಕ್ಕಂಥ ವಸ್ತು ತಗೊಳ್ಬೇಕಂದ್ರೆ ಅದು ಬಂದು ಗುರು ಅಂತ ಹೇಳ್ತೀವಿ. ಗುರು ಅಂತಂದ್ರೆ ನಮಗೆ ಎಲ್ಲಾ ಧರ್ಮಕ್ಕೂ, ಧರ್ಮ ಅಂದ್ರೆ ಜಾತಿ ಅಲ್ಲ, ಎಲ್ಲಾ ಧರ್ಮಕ್ಕೂ ಅಂದ್ರೆ ಎಲ್ಲ ಕರ್ಮ ಧರ್ಮಗಳಿಗೆ ನಾವು ಮಾಡುವಂತ ಎಲ್ಲಾ ಕೆಲಸಗಳಿಗೂ ಕೂಡ ಸ್ಥಾನಿಕ ಅಧಿಪತಿ ಅಂತಕ್ಕಂಥದ್ದು ಸೂರ್ಯನೇ ಆಗಿರ್ತಾನೆ. ಸೂರ್ಯ ಅನ್ನುವಂಥದ್ದು ವಿಶೇಷ ಫಲವನ್ನ ನಮಗೆ ಕೊಡುತ್ತಾನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ, ಈಗ ಸುಖಸ್ಥಾನದಲ್ಲಿ ರಾಹು ಇರೋದ್ರಿಂದ ಮಾತೃಮೂಲದಿಂದ ಇರತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಕೋರ್ಟು ಕಚೇರಿ ಸಮಸ್ಯೆಗಳು ದೂರ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರ್ತಕ್ಕಂಥ ತೊಂದರೆಗಳು ದೂರ ಆಗುವಂಥದ್ದು, ಈ ತರದೆಲ್ಲ ಒಂದು ಹಂತಕ್ಕೆ ಪಾಸಿಟಿವ್ಸ್ ಅನ್ನೋದು ಬಿಟ್ರೆ ನೆಗೆಟಿವ್ ಅನ್ನೋದೇನು ಇಲ್ಲ. ಆದ್ರೂ ಆಷಾಢ ಮಾಸ 15ನೇ ತಾರೀಕು ಬರೋದ್ರಿಂದ 15ನೇ ತಾರೀಕು ಒಳಗೆ ಬೇಕಾದ್ರೆ ಏನೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಆಫ್ಟರ್ 15th ಜುಲೈ ನಮಗೆ ಯಾವುದೇ ತರ ನಾವು ಶುಭ ಕಾರ್ಯ ಮಾಡಕ್ ಹೋಗಲ್ಲ. ಕಾರಣ ನಮಗೆ ಆಷಾಢ ಮಾಸ ಇರುತ್ತೆ, ಒಂದು ತಿಂಗಳು ಇದು ನಮಗೆ ಅಪ್ಲಿಕೇಬಲ್ ಆದ್ರಿಂದ ಈ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನೋದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಸರಿ, ಹಾಗಾದ್ರೆ ನಮಗೆ ಇರತಕ್ಕಂಥ ಸಮಸ್ಯೆ ಏನು? ಒಂದು ಶುಕ್ರ, ಇನ್ನೊಂದು ಶನಿ ಪಂಚಮದಲ್ಲಿದ್ದಾರೆ. ಹಾಗಾಗಿ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿಯ ದರ್ಶನ ಮಾಡ್ತಾರೆ, ಅದು ಒಂದು ಒಳ್ಳೆ ಫಲ. ಶುಕ್ರ ಚೆನ್ನಾಗಿಲ್ಲ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಅಮ್ಮನವರ ಸ್ತೋತ್ರಗಳನ್ನ ಧ್ಯಾನ ಮಾಡ್ತಾ ಇರಿ, ಅಥವಾ ಸ್ತೋತ್ರ ಬಂದ್ರೆ ಹೇಳಿ, ಇಲ್ಲಾಂದ್ರೆ ಕೇಳಿ. ಇಷ್ಟು ಬಿಟ್ರೆ ಬೇರೆ ಏನು ಪರಿಹಾರ ಬೇಡ. ಅಂಡ್ 7th house ಅಲ್ಲಿ ಕೂಜ ಇರೋದ್ರಿಂದ ಅಗ್ರೆಸಿವ್ನೆಸ್ ನ ತೋರಿಸ್ಕೊಳಕ್ ಹೋಗ್ಬೇಡಿ, ತುಂಬಾ ಕೋಪಿಷ್ಠರಾಗ್ಬೇಡಿ, ಆತರದ ನಿರ್ಧಾರಗಳನ್ನ ಯಾವ್ದನ್ನು ತಗೊಳಕ್ ಹೋಗ್ಬೇಡಿ. ಮೂಲ ಜಾತಕವನ್ನ ಬೇಕಾದ್ರೆ ತೋರಿಸ್ಕೊಳ್ಳಿ, ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ಶನಿ ಪ್ರಭಾವ ತಿಳ್ಕೊಂಡು ಪರಿಹಾರ ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಓವರಾಲ್ ನೋಡಿದಾಗ ಚೆನ್ನಾಗಿದೆ, ಧೈರ್ಯವಾಗಿ ವೃಶ್ಚಿಕ ರಾಶಿಯವರು, ಭಗವಂತನ ಆಶೀರ್ವಾದ ಅನುಗ್ರಹ ನಿಮ್ಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.